ಅಕ್ಕ ಅಕ್ಕ ಅವಳೊಬ್ಳೆ ಬರ್ತಿದ್ದಾಳೆ, ಏಜೆ ಬರ್ತಿಲ್ಲ. ಅವಳು ಮುಖ ನೋಡಿದ್ರೆ ದೀಪಾವಳಿ ಗಿಫ್ಟ್ ಸರಿಯಾಗಿ ಸಿಕ್ಕದಾಗಿದೆ. ನಮ್ಮ ಅತ್ತೆ ಸ್ಥಾನದಲ್ಲಿ ನಿಂತು ಆರತಿ ಮಾಡಕ್ ಆಸೆ ಪಟ್ಟವಳಿಗೆ ಮಹಾಮಂಗಳಾರತಿನೇ ಆಗಿರುತ್ತೆ. ಬನ್ನಿ 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 ಬನ್ನಿ. ಇವಳು ಯಾರನ್ನ ಕರಿತಿದ್ದಾಳಕ್ಕ? ಒಳ್ಳೆ ಸೀರೆ ಅಂಗಡಿನಲ್ಲಿ ಕಸ್ಟಮರ್ಸ್ನ ಕರೆದಂಗೆ ಕರಿತಿದ್ದಾಳೆ. ಈಚೆ ಓ ಸದ್ಯ ಬಂದಿಯಲ್ಲಪ್ಪ. ಪಾಪ ಅವರೆಲ್ಲ ನಿಂಗೋಸ್ಕರ ಕಾಯ್ತಾ ಇದ್ರು. ಯಾಕೆಲ್ಲ ಸುಮ್ಮನೆ ನಿಂತಿದ್ದೀರಾ? ಪಟಾಕಿ ಹೊಡಿರಿ. ರಾಮ್, ಲೀಲಾ ಈ ವರ್ಷ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಾಗ ಬಂದಿದ್ದಾಳೆ. ಇವತ್ತು ಅವಳೇ ಆ ತಾಯಿಗೆ ನೈವೇದ್ಯ ಅರ್ಪಿಸ್ಲಿ. ತಾಯಿ, ಇವತ್ತಿದೆ ನಮ್ಮ ಮನೇಲಿ ಮಾಡಿರೋ ಪ್ರಸಾದ, ಅರ್ಪಿಸ್ತಿದ್ದೀನಿ, ತಗೋ. ಅಜ್ಜಿ, ಅರ್ಪಿಸಿದೆ. ಪಾಪದ ಮಗು ಕಣೋ ನೀನು ಹೇಳ್ತಿ. ಇಷ್ಟು ವಯಸ್ಸಾಗಿದೆ ನಿಂಗೆ, ನೈವೇದ್ಯ ಹೇಗೆ ಅರ್ಪಿಸೋದು ಅಂತ ಗೊತ್ತಿಲ್ವಾ? ದೇಹ ಬೆಳೆದಿದ್ರೆ ಏನ್ ಯೂಸ್ ಅಕ್ಕ, ಬುದ್ಧಿ ಬೆಳೆದಿರ್ಬೇಕಲ್ವಾ? ನಗೋ ಬದಲು ಹೇಳ್ಕೊಟ್ರೆ ಕಲಿತಿದ್ನಪ್ಪ. ನೋಡಿದ್ರಾ, ನಿಮ್ಮ ಅತ್ತೆಗೆ ಎಷ್ಟು ಒಳ್ಳೆ ಗುಣ ಇದೆ. ಎಲ್ಲ ಅತ್ತೆಂದ್ರು ನಮಗೆ ಎಲ್ಲ ಗೊತ್ತಿದೆ ಅಂತ ದರ್ಪ ತೋರಿಸ್ತಾರೆ. ಆದರೆ ನಿಮ್ಮ ಭಾಗ್ಯ ನೋಡಿ, ನಿಮ್ಮತ್ತೆಗೆ ನೀವೇ ಹೇಳ್ಕೊಡ್ಬೇಕು. ಎಂಥ ಪುಣ್ಯ. ಪುಣ್ಯ ಅಲ್ಲ, ಕರ್ಮ. ದುರ್ಗಾ, ಹೇಳ್ಕೊಡಮ್ಮ. ಉದ್ದರಣೆಯಲ್ಲಿ ನೀರು ತಗೊಳ್ಳಿ. ಉದ್ಧರಣೆನಾ? ಉದ್ಧರಣೆ ಅಂದ್ರೆ? ಇದಕ್ಕೆ ಉದ್ದರಣೆ ಅಂತಾರೆ. ಸ್ಪೂನಾ? ಸ್ಪೂನ್ ಅಂತ ಹೇಳಿದ್ರೆ ನಂಗೆ ಅರ್ಥ ಆಗ್ತಿತ್ತು. ಅದೇನದು ದೊಡ್ಡದಾಗಿ ಉದ್ಧರಣೆ ಅಂದ್ರೆ? ಅದರಲ್ಲಿ ನೀರು ತಗೊಂಡು ಒಂದು ಹೂವನ್ನ ಅದ್ರಲ್ಲಿ ಅದ್ದಿ ನೈವೇದ್ಯಕ್ಕೆ ಸುತ್ತ ಕಟ್ಟಿ ನೈವೇದ್ಯಂ ಸಮರ್ಪಯಾಮಿ ಅಂತ ದೇವ್ರ ಮೇಲೆ ಹಾಕಿ. ಓಹ್ ಸೂಪರ್, ಇಷ್ಟೇನಾ? ನಾನು ಮಾಡ್ತೀನಿ. ಅಜ್ಜಿ. ರಾಮ್, ಅಮ್ಮ, ಹಬ್ಬ ಬರೋದು ವರ್ಷಕ್ಕೊಂದ್ಸಲ. ನೈವೇದ್ಯ ಆದರೂ ಸರಿಯಾಗಲಿ. ಮಿಕ್ಕಿದ್ದೆಲ್ಲ ನೀನು ಆಸೆ ಪಟ್ಟಂಗೆ ನಡೀತಾ ಇದೆಯಲ್ಲ. ಅಂತ್ರ ಅಂತೂ
ಹಬ್ಬದ ದಿನ ಅವನ ಪಾದ ತೊಳೆದ್ರೆ ಮನೆಗೆ ಅವನಿಗೆ ಒಳ್ಳೇದಾಗುತ್ತೆ ಅಂತ ನಂಬಿದ್ಲು. ಅಯ್ಯಯ್ಯೋ, ಪಾದ ಪೂಜೆನೇ ಆಗಿಲ್ಲ. ಏನ್ ಮಾಡ್ಲಿ? ಐಡಿಯಾ. ಅಯ್ಯಯ್ಯೋ, ದೀಪದಲ್ಲಿ ಎಣ್ಣೆನೇ ಇಲ್ಲ. ಏನ್ ಸೊಸೆ ಅಂದ್ರೆ ಏನೋ, ಎಲ್ಲ ನಾನೇ ನೋಡ್ಕೋಬೇಕು. ಕಣ್ಕಣಲ್ಲ ನಿನ್ಗೆ? ಕಣ್ಣೇನೋ ಕಾಣಿಸ್ತಿತ್ತು, ಆದ್ರೆ ಕೈ ಜಾರ್ ಬಿತ್ತು ಅಷ್ಟೇ. ಅಬ್ಬಬ್ಬಾ, ಏನ್ ಕೆಲಸ ಹೇಳಿದ್ರು ಎಡವಟ್ಟೆ ಮಾಡ್ತಿರ್ತೀರಲ್ಲ, ಯಾಕತ್ತೆಮ್ಮ? ನೀವು ಬೇಜಾರು ಮಾಡ್ಕೋಬೇಡಿ ಏಜೆ, ಪೂಜೆ ಮುಖ್ಯ. ನೀವು ಹೋಗಿ ಕಾಲು ತೊಳ್ಕೊಂಡು ಬನ್ನಿ. ಅಯ್ಯೋಯ್ಯೋ, ಎಲ್ಲಿ ಹೋಗ್ತಿದ್ದೀರಾ? ಎಲ್ಲೂ ಹೋಗ್ಬೇಡಿ, ಒಂದು ನಿಮಿಷ. ಅದ್ರ ಮೇಲೆ ಕಾಲಿಡಿ. ಕಾಲ? ವಾಟ್ ನಾನ್ಸೆನ್ಸ್! ಅಯ್ಯೋಯ್ಯೋ, ಯಾವ ಸೆನ್ಸು ಇಲ್ಲ. ನೀವು ಕಾಲು ತೊಳ್ಕೊಳಕ್ ಹೋಗಿ ಮನೆ ಎಲ್ಲ ಎಣ್ಣೆ ಆಗುತ್ತೆ. ಆಮೇಲೆ ಅಜ್ಜಿ ಅದ್ರ ಮೇಲೆ ಕಾಲಿಟ್ಟು ಥಪ್ಪಂತ ಬಿದ್ದೋಗ್ತಾರೆ. ನೀವು ಅದಕ್ಕೆ ಸಿಟ್ಟಾಗಿ ನನಗೆ ರಪ್ಪಂತ ಹೊಡೆದ್ರೆ ಇದೆಲ್ಲ ಬೇಕಾ? ಅದಕ್ಕೆ ನಾನು ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡ್ತೀನಿ. ಅವ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಬರೀ ಕಾಲ್ ತೊಳೆಯೋದಷ್ಟೇ ಅಲ್ಲ, ಕಾಲ್ ಮುಟ್ಟಿ ಕಣ್ಣಿಗೂ ಒತ್ಕೋಬೇಕು. ಅತ್ತೆಮ್ಮ ಆದ್ರೂ ತಪ್ಪಿಗೆ ಶಿಕ್ಷೆ ಕೊಡ್ಲೇಬೇಕಲ್ವಾ ಅಜ್ಜಿ? ಸರಿ, ನಾನು ಮಾಡಿರೋ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸ್ತೀನಿ.